ಸೊ ಹಾಗಾಗಿ ಸೂರ್ಯ ಸಮಸ್ತ ಜಗತ್ತಿನ ಚರಾಚರದ ಉತ್ಪತ್ತಿಗೆ ಕಾರಣನಾದವನು. ಅಂತಹ ಸೂರ್ಯ ಭಗವಂತನೇ ನಾರಾಯಣ. ಅದನ್ನು ಭಗವದ್ಗೀತೆಯಲ್ಲಿ ಅವನು ಹೇಳ್ತಾನೆ, ನಾನು ಸೂರ್ಯನಾಗಿದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣನೇ ಸೂರ್ಯ. ಹೌದು, ಆದಿತ್ಯಾನಾಂ ಅಹಂ ವಿಷ್ಣು ಅಂತ ಅವನು ಹೇಳ್ಕೊಳ್ತಾನೆ. ಆದಿತ್ಯರಲ್ಲಿ ನಾನು ವಿಷ್ಣುವಾಗಿದ್ದೀನಿ ಅಂತ ಹೇಳ್ತಾನೆ. ಯಾರು? ಸಾಕ್ಷಾತ್ ಕೃಷ್ಣ ಪರಮಾತ್ಮ. ಅದಕ್ಕೆ ಅವನನ್ನು ಸೂರ್ಯನಾರಾಯಣ ಅಂತ ಕರೆದಿದ್ದೀವಿ ನಾವು. ಅದು ಅಲ್ಲದೆ ತ್ರಿಮೂರ್ತಿಗಳ ರೂಪವೂ ಅವನೇ. ಉದಯೇ ಬ್ರಹ್ಮರೂಪೋಯಂ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೇ ಸ್ವಯಂ ವಿಷ್ಣು ತ್ರಯೀ ಮೂರ್ತಿರ್ ದಿವಾಕರ ಅಂತ ಹೇಳಿ ಆ ಸಾಕ್ಷಾತ್ ಪರಮಾತ್ಮ ಶ್ರೀಮನ್ನಾರಾಯಣನೇ ಅವನು, ಮಹೇಶ್ವರನೇ ಅವನು, ಬ್ರಹ್ಮನೇ ಅವನು ಅಂತ. ಯಾಕೆಂದರೆ ಸೃಷ್ಟಿ ಸ್ಥಿತಿ ಸಂಹಾರ ಅನ್ನೋ 3 ಕೆಲಸಗಳನ್ನು ಮಾಡೋವನು ಸೂರ್ಯನೇ ಅಲ್ವೇ. ಆದ್ದರಿಂದ ಸೂರ್ಯನನ್ನು ಪೂಜಿಸುವಂತಹ ಸಂಸ್ಕೃತಿ ನಮ್ಮಲ್ಲಿದೆ, ಸೂರ್ಯಾರಾಧನೆ. ಅದಕ್ಕೋಸ್ಕರನೇ ಆವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನನ್ನು ನೋಡಿ ಅವನ ಹೆಸರಲ್ಲಿ ನಾವು ನಮಸ್ಕಾರಗಳನ್ನು ಮಾಡಿ, ಸೂರ್ಯಾದಿ ನಮಸ್ಕಾರಗಳನ್ನು ಮಾಡಿ, ಸ್ನಾನ ಮಾಡಿ, ಈ ಸ್ನಾನ ಮಾಡೋಕ್ಕೆ ಮುಂಚೆನೇ ತಿಲ ಚೆನ್ನಾಗಿ ಹಚ್ಕೊಂಡು, ತಿಲಸ್ನಾಯಿ ಅಂತ ಹೇಳಿದ್ವಲ್ಲ, ತಿಲವನ್ನೆಲ್ಲ ಹಚ್ಕೊಂಡು ತಿಲೋದ್ವರ್ತಿ ಚೆನ್ನಾಗಿ ಅಂದರೆ ಉದ್ವರ್ತನ ಮಾಡಿಕೊಂಡು ತಿಲದಲ್ಲಿ ಸ್ನಾನ ಮಾಡಿ ತಿಲವನ್ನು ತಿಂತಾ ತಿಲವನ್ನು ದಾನ ಮಾಡ್ತಾ ಇರಬೇಕು ನಾವು. ಅದಲ್ಲದೆ ಭಗವಂತನ ಪೂಜೆಯನ್ನು ಮಾಡಬೇಕು. ನಮ್ಮ ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸೂರ್ಯನಿಗೆ ಒಂದು ಧನ್ಯವಾದವನ್ನು ಹೇಳ್ತಾ ದೇವತಾ ಪೂಜೆಗಳನ್ನು ಮಾಡಿ, ಹೊಸ ಬಟ್ಟೆಯನ್ನು ಧರಿಸೋರು ಹೊಸ ಬಟ್ಟೆಯನ್ನು ಧರಿಸ್ಕೊಂಡು ಸಾಯಂಕಾಲ ಹೋಗಿ ಪಂಚಾಂಗ ಶ್ರವಣವನ್ನು ಮಾಡುವಂಥದ್ದೊಂದು ಪದ್ಧತಿ. ಮೇಲ್ಕೋಟೆಯಲ್ಲಿ ಇವತ್ತಿಗೂ ಪಂಚಾಂಗ ಶ್ರವಣ ಆಗುತ್ತೆ. ಅದು ಮಕರ ಸಂಕ್ರಾಂತಿ ಫಲ ಅಂತಾನೆ ಜ್ಯೋತಿಷ್ಯದಲ್ಲಿ ಬರ್ತದೆ. ಆ ಫಲಾಫಲಗಳನ್ನು ಹೇಳ್ತಾರೆ. ನಕ್ಷತ್ರಗಳಿಗೂ ದೇಶಕ್ಕೂ ರಾಷ್ಟ್ರಕ್ಕೂ ಒಂದು ಫಲ ಇದೆ. ಸಂಕ್ರಾಂತಿ ಪುರುಷ ಫಲಂ ಅಂತ ಬರ್ತದೆ. ಸಂಕ್ರಾಂತಿಯ ಉತ್ಪತ್ತಿಯ ಫಲ ಇದೆ. ಇದನ್ನೆಲ್ಲ ಓದ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹಚ್ಚಿ, ಅಂದರೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ನಾವು ಸಂತೋಷ ಪಡಬೇಕು. ಹೊಸದಾಗಿ ಬಂದಿರುವ ಅಕ್ಕಿ, ಹೊಸದಾಗಿ ಬಂದಿರುವಂತಹ ಅವರೆಕಾಳು, ಹೊಸದಾಗಿ ಬಂದಿರುವ ಬೆಳೆಗಳನ್ನು ಆಸ್ವಾದನೆ ಮಾಡಬೇಕು ಅಂತಿದೆ ಅವತ್ತು. ಕುಂಬಳಕಾಯಿ ಸಾಮಾನ್ಯವಾಗಿ ಅಡುಗೆಯನ್ನು ಮಾಡುವಾಗ ಅವತ್ತು ಹೀಗೆ ಒಂದು ಕ್ರಮ. ಅದರಲ್ಲಿ 2 ಪಲ್ಯಗಳಿರಬೇಕು. ನಮ್ಮ ಕಡೆಯಲ್ಲೆಲ್ಲ ಅದೇ ಥರ. ಒಂದು ಕುಂಬಳಕಾಯಿಯ ಪಲ್ಯ, ಇನ್ನೊಂದು ಲೋಕಲ್ ಯಾವುದಾದ್ರೂ ಒಂದು ತರಕಾರಿಯ ಪಲ್ಯ, ಕೋಸಂಬರಿ ಇತ್ಯಾದಿಗಳು. ಅನ್ನದಲ್ಲಿ ಕೂಡ ಅವರೆಕಾಳನ್ನು ಹಾಕಿರುವಂತಹ ಸಾಂಬಾರು, ಅವರೆಕಾಳು ಮತ್ತು ಕುಂಬಳಕಾಯಿಯನ್ನು ಹಾಕಿರುವಂತಹ ಸಾಂಬಾರು. ಇದು ನಮ್ಮ ಊರುಗಳಲ್ಲಿ ಹೀಗೇನೆ. ಮತ್ತು ಆಂಬೊಡೆ ಅಂದರೆ ನಿಮಗೆ ಗೊತ್ತಾಗುತ್ತೆ, ಮಸಾಲೆ ವಡೆ ಅಂತ ಕರೀತಾರೆ. ಬಟ್ ಈರುಳ್ಳಿ ಬೆಳ್ಳುಳ್ಳಿ ಇರಲ್ಲ ಅವತ್ತು ಹಬ್ಬದಲ್ಲಿ. ಅದನ್ನು ಮಾಡ್ತಾರೆ. ಅದನ್ನು ಮಾಡಿ ಪಾಯಸವನ್ನು ಮಾಡಿ ಒಳ್ಳೆಯ ಪದಾರ್ಥಗಳನ್ನು ಸ್ವೀಟ್ ಮಾಡ್ಕೊಂಡು ತಿನ್ನುವಂಥದ್ದು. ಇದು ಅವತ್ತಿನ ಊಟದ ಕ್ರಮ. ಹಾಗೆ ನಮ್ಮಲ್ಲಿ ಬಂದಿರೋ ಸಂಕ್ರಾಂತಿಯ ವಿಶೇಷ ಇದು. ಮತ್ತು ಸಾಯಂಕಾಲ ಸಂಕ್ರಾಂತಿಯನ್ನು ಪಂಚಾಂಗದಲ್ಲಿ ಇಟ್ಕೊಂಡು ಪಠನ ಮಾಡೋದು. ಇಲ್ಲ ಲೋಕಲ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಂಕ್ರಾಂತಿ